ಎಲ್ಲರ ಮನೇಲೂ ಚಿತ್ರಾನ್ನ ಮಾಡ್ತೀವಿ, ಆದರೆ ದೇವಸ್ಥಾನ ಮದುವೆ ಮನೆಗಳಲ್ಲಿ ಚಿತ್ರಾನ್ನನೂ ಮಾಡ್ತಾರೆ. ನಮ್ಮನೇಲೂ ಚಿತ್ರಾನ್ನ ಮಾಡ್ತೀವಿ, ಆದರೆ ದೇವಸ್ಥಾನ ಮತ್ತೆ ಮದುವೆ ಮನೆಗಳಲ್ಲಿ ಮಾಡುವಂತಹ ಚಿತ್ರಾನ್ನದ ಟೇಸ್ಟೇ ಬೇರೆ ರೀತಿಯಾಗಿರುತ್ತೆ. ಅದ್ಭುತವಾದ ಟೇಸ್ಟ್ ಆಗಿರುತ್ತೆ. ನಾವೆಲ್ಲರೂ ಆಗ ಮಾತಾಡ್ತೀವಿ, ಯಾವ ರೀತಿ ಮಾಡ್ತಾರೆ, ಏನು ಹಾಕ್ತಾರೆ ಇದಕ್ಕೆ ಅಂತ ಹೇಳಿ. ಅದನ್ನು ನಾನು ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ಮೊದಲಿಗೆ ಅಕ್ಕಿ ಅನ್ನಕ್ಕೆ ಇಟ್ಕೋಬೇಕು. ಹಾಗಾಗಿ ನಾನು ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀಟಾಗಿ ಅಕ್ಕಿಯನ್ನು ತೊಳ್ಕೋಬೇಕು. ತೊಳೆದಾದ್ಮೇಲೆ ಅದನ್ನು 10 ನಿಮಿಷ ಹಾಗೇನೆ ಅಕ್ಕಿನ ನೀರಲ್ಲಿ ನೆನೆಸಿಡಬೇಕು. ನಾನು 10 ನಿಮಿಷ ಆಯಿತು ನೆನೆಸಿಟ್ಟು. ಈಗ ಅದನ್ನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಲೋಟದಲ್ಲಿ ನಾನು 1 ಲೋಟದಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ಈಗ ಅದಕ್ಕೆ ಅಕ್ಕಿಗೆ ಎಷ್ಟು ಬೇಕು ಬೇಯೋದಕ್ಕೆ ಅಷ್ಟು ನೀರು ಹಾಕ್ತಾ ಇದ್ದೀನಿ. 1 ಲೋಟ ಅಕ್ಕಿ ತೊಗೊಂಡ್ರೆ 2 ಲೋಟ ನೀರು ಹಾಕ್ತೀವಲ್ಲ, ಆದರೆ ನಾನು 2 ಲೋಟ ನೀರು ಹಾಕಲ್ಲ, ಕೇವಲ 1.5 ಲೋಟ ಅಷ್ಟೇ ನೀರು ಹಾಕ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಚಿತ್ರಾನ್ನಕ್ಕೆ ಉದ್ರು ಅನ್ನ ಇದ್ರೇನೆ ಚೆನ್ನಾಗಿ ಬರುತ್ತೆ ಚಿತ್ರಾನ್ನ. ಹಾಗಾಗಿ ನಾನು ಕೇವಲ 1.5 ಲೋಟದಷ್ಟು ಮಾತ್ರ ನೀರನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟು ಉಪ್ಪು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು, ಅನ್ನಕ್ಕೆ ಎಷ್ಟು ಉಪ್ಪು ಹಿಡಿಬೇಕು ಅಷ್ಟು. ನೆಕ್ಸ್ಟು ಮೇಯ್ನಾಗಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ಟೇಸ್ಟೇ ಒಂದು ರೀತಿಯಾಗಿ ಚೇಂಜ್ ಬರುತ್ತೆ. ನೆಕ್ಸ್ಟ್ ಏನು ಮಾಡ್ಕೋಬೇಕು ಅಂತಂದರೆ ಚಿತ್ರಾನ್ನಕ್ಕೆ ಗೊಜ್ಜು ಮಾಡಬೇಕಲ್ವಾ, ಗೊಜ್ಜಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಬಾಣಲಿ ಕಾದಾದ್ಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ನೀಟಾಗಿ ಕಾದಾದ್ಮೇಲೆ ಶೇಂಗಾ ಹಾಕ್ಕೊತಿದ್ದೀನಿ. ಶೇಂಗಾ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕು ಅಂದ್ರೂ ಶೇಂಗಾ ಹಾಕ್ಕೋಬೋದು. ಶೇಂಗಾ ಜೊತೆ ಸ್ವಲ್ಪ ಶೇಂಗಾನ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಹೆಸರು ಬೇಳೆನ ಹಾಕೋತಾ ಇದ್ದೀನಿ. ನೀಟಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಇವಾಗ ನೋಡಿ ಬ್ರೌನ್ ಕಲರ್ಗೆ ಬಂದಿದೆ, ಸಾಕು ಫ್ರೈ ಆಗಿದ್ದು. ನೆಕ್ಸ್ಟು ಕರಿಬೇವು, ಸ್ವಲ್ಪ ಹಸಿಮೆಣಸು. ನಾನು 2 ಹಸಿಮೆಣಸನ್ನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಅದಾದಮೇಲೆ 1 ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿದ್ದಂತಹ 1 ಈರುಳ್ಳಿನ ಹಾಕೋತಾ ಇದ್ದೀನಿ. ಇದನ್ನು ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬ್ರೌನ್ ಕಲರಿಗೆ ಬರಬೇಕು ಅಷ್ಟು ಫ್ರೈ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಟೇಸ್ಟಿಗೆ ಎಷ್ಟು ಬೇಕು ಉಪ್ಪನ್ನ ನೋಡಿ ಹಾಕೊಳ್ಳಿ, ಯಾಕಂದರೆ ಅನ್ನಕ್ಕೆ ಬೇರೆ ಉಪ್ಪು ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೆ ನೋಡಿ ಹಾಕೋಬೇಕು. ನೆಕ್ಸ್ಟು ಅರಿಶಿನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು ನೀಟಾಗಿ. ನಾನು ಆಗಲೇ ಹೇಳಿದೆ ಈರುಳ್ಳಿ ಬ್ರೌನ್ ಕಲರಿಗೆ ಬರೋಷ್ಟು ಫ್ರೈ ಮಾಡ್ಕೋಬೇಕು ಅಂತ. ನೀವು ಈ ರೀತಿ ಚಿತ್ರಾನ್ನ ಮಾಡಿದರೆ ಚಿತ್ರಾನ್ನ ತಿಂದೇ ಇರೋರು ಕೂಡ ತಿಂತಾರೆ, ಒಂದು ಸ್ವಲ್ಪ ತಿನ್ನೋರು ಸ್ವಲ್ಪ ಜಾಸ್ತಿ ತಿಂತಾರೆ. ಈ ರೀತಿಯಾಗಿ ನೀವು ಚಿತ್ರಾನ್ನ ಮಾಡಿದರೆ ನಿಮಗೂ ಕೂಡ ಈ ಚಿತ್ರಾನ್ನ ತುಂಬಾ ಇಷ್ಟ ಆಗುತ್ತೆ. ಬ್ರೌನ್ ಕಲರಿಗೆ ಬಂದಿದೆ. ಮೇನ್ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಹುಳಿ, ನಿಂಬೆ ಹುಳಿ. ಚಿತ್ರಾನ್ನಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಹುಳಿ ನಿಂಬು ಹುಳಿನ ಹಾಕ್ಕೊಂಡಿದ್ದೀನಿ. ನಾನು 1 ನಿಂಬುವನ್ನು ಹಾಕ್ಕೊಂಡಿದ್ದೀನಿ. ಗೊಜ್ಜು ರೆಡಿಯಾಗಿದೆ. ಇವಾಗ ಏನು ಮಾಡ್ಕೋಬೇಕು ಅಂದರೆ ಒಂದು ಚಿಕ್ಕ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಗೋಡಂಬಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಫ್ರೈ ಆದರೆ ಸಾಕು, ಆಮೇಲೆ ಸುಟ್ಟು ಹೋಗುತ್ತೆ ತುಂಬ ಜಾಸ್ತಿ ಹೊತ್ತಿದ್ದು ಮಾಡಿದ್ರೆ. ನೋಡಿ ಬ್ರೌನ್ ಕಲರಿಗೆ ಬರ್ತಾ ಇದೆ, ಸಾಕು. ನೆಕ್ಸ್ಟು ನಾವು ಅದನ್ನು ಗೋಡಂಬಿನ ಸಪ್ರೇಟ್ ಮಾಡಿ ಅದರಲ್ಲಿರುವಂತಹ ತುಪ್ಪನ ನಾನು ಚಿತ್ರಾನ್ನ ಗೊಜ್ಜಿಗೆ ಹಾಕೋತಾ ಇದ್ದೀನಿ. ತುಪ್ಪ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಚಿತ್ರಾನ್ನ, ಹಾಗಾಗಿ ಅಲ್ಲಿ ಉಳಿದಂತಹ ತುಪ್ಪವನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಗೊಜ್ಜನ್ನ ನೀಟಾಗಿ ಫ್ರೈ ಮಾಡ್ಕೊಳೋದು. ಗೊಜ್ಜು ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೆಕ್ಸ್ಟ್ ಅನ್ನ ಹೇಗಾಗಿದೆ ಅಂತ ನೋಡೋಣ. ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ನೀಟಾಗಿ ಅರಳಾಗಿ ಬಂದಿದೆ ನೋಡಿ, ಬಿಡಿಯಾಗಿ. ನಮಗೆ ಚಿತ್ರಾನ್ನಕ್ಕೆ ಯಾವ ಹದದಲ್ಲಿ ಬೇಕೋ ಅನ್ನ ಅಷ್ಟೇ ಆಗಿದೆ. ಕೆಲವರು ಅನ್ನನ 3 ಸೀಟಿ ಬಡಿಸ್ಕೋತಾರೆ, ಆದರೆ ನಾನು ಕೇವಲ 2 ಸೀಟಿ ಮಾತ್ರ ಬಡಿಸ್ಕೊಂಡಿದ್ದೀನಿ. ಪರ್ಫೆಕ್ಟ್ ಆಗಿದೆ ಅನ್ನ. ಚಿತ್ರಾನ್ನಕ್ಕೆ ಹೇಗೆ ಬೇಕೋ ಹಾಗೇನೇ ಇದೆ. ಈಗ ನಾನು ಗೊಜ್ಜಿಗೆ ರೈಸನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ, ಅನ್ನನ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಸ್ವಲ್ಪ ಹಾಕ್ಕೊಂಡು ಹೋಗೋದು. ಈ ರೀತಿಯಾಗಿ ಅನ್ನನ ಗೊಜ್ಜಲ್ಲಿ ಮಿಕ್ಸ್ ಮಾಡ್ಕೋಬೇಕು. ತುಪ್ಪ ಹಾಕಿದರೆ ಕೊಲೆಸ್ಟ್ರಾಲ್, ಕೊಬ್ಬು ಜಾಸ್ತಿ ಆಗಲ್ವಾ ಅಂತ ನೀವು ಕೇಳ್ಬೋದು. ಆದರೆ ನೀವು ತುಪ್ಪ ಜಾಸ್ತಿ ತಿಂದರೆ ನಿಮಗೇನೂ ಎಫೆಕ್ಟ್ ಆಗಲ್ಲ. ಅದು ಕೆಟ್ಟ ಕೊಬ್ಬಿನಾಂಶ ಅಲ್ಲ, ಅದು ನಮ್ಮ ದೇಹಕ್ಕೆ ಬೇಕಾಗುವಂತಹ ಒಳ್ಳೆಯ ಕೊಬ್ಬು ತುಪ್ಪದಿಂದ ನಮಗೆ ಸಿಗುತ್ತೆ. ಹಾಗಾಗಿ ತುಪ್ಪ ತಿನ್ನೋದ್ರಿಂದ ಯಾವುದೇ ದೇಹಕ್ಕೆ, ನಮ್ಮ ಆರೋಗ್ಯಕ್ಕೆ ಎಫೆಕ್ಟ್ ಆಗಲ್ಲ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ನೀವು ಗೊಜ್ಜಿಗೆ ನಿಂಬು ಹಾಕಬೇಕಾದ್ರೆ ಗೊಜ್ಜು ನೀವು ಸ್ಟವ್ನ ಆಫ್ ಮಾಡಿ ಮತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೊಳ್ಳಿ. ಒಲೆಯಲ್ಲಿ ಇರಬೇಕಾದ್ರೇ ನೀವು ನಿಂಬುವನ್ನು ಯೂಸ್ ಮಾಡಬೇಡಿ. ಚಿತ್ರಾನ್ನ
ರೆಡಿ ಆಗಿದೆ. ಅದಕ್ಕೆ ನಾನು ಮೇಲ್ಗಡೆ ಚಿಕ್ಕದಾಗಿ ಹೆಚ್ಚಿಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೊಂಡ್ರು ಕೂಡ ಟೇಸ್ಟ್ ಬೇರೆ ರೀತಿ ಬರುತ್ತೆ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಗೋಡಂಬಿನ ಹುರಿದಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ. ಚಿತ್ರಾನ್ನದ ಮಧ್ಯ ಗೋಡಂಬಿ ಸಿಗ್ತಾ ಇದ್ರೆ ವಾವ್ ಅನ್ಸುತ್ತೆ. ಮಕ್ಕಳಿಗೂ ಕೂಡ ಗೋಡಂಬಿ ಮಧ್ಯದಲ್ಲಿ ಸಿಗ್ತಾ ಇದ್ರೆ ಇಷ್ಟ ಆಗುತ್ತೆ. ಗೋಡಂಬಿ ಮನೇಲಿ ಇದ್ರೆ ಹಾಕೋಬಹುದು, ಇಲ್ಲ ಅಂತ ಅಂದ್ರೆ ಏನ್ ಗೋಡಂಬಿ ಬೇಕೇ ಬೇಕು ಅಂತೇನಿಲ್ಲ, ಆಪ್ಷನಲ್. ನಾನಾದ್ರೆ ಗೋಡಂಬಿನ ಹಾಕೊಂಡಿದ್ದೀನಿ. ಅದ್ಭುತವಾದಂತಹ ನಿಂಬೆ ಹಣ್ಣಿನ ಚಿತ್ರಾನ್ನ ರೆಡಿ ಆಗಿದೆ. ಇವತ್ತಿನ ವಿಡಿಯೋವನ್ನ ನೋಡಿ ಇದೇ ರೀತಿಯಾಗಿ ಚಿತ್ರಾನ್ನವನ್ನ ರೆಡಿ ಮಾಡಿ ಅದ್ಭುತವಾದ ಚಿತ್ರಾನ್ನವನ್ನ ಮಾಡಿ ತಿನ್ಬೋದು. ಈ ವಿಡಿಯೋ ನಿಮಗೆ ಪಕ್ಕಾ ಇಷ್ಟ ಆಗುತ್ತೆ. ಆದಷ್ಟು ಈ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ. ಇನ್ನೂ ಕೂಡ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಬೆಲ್ ಐಕನ್ ಒತ್ತಿ. ನಾವು ಹಾಕಿದಂತಹ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ.